ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರಗಳು. ಸೊ ಇಂದಿನ ವಿಷಯ ಏನಪ್ಪಾ ಅಂದ್ರೆ ಟಾಪಿಕ್ ಏನಪ್ಪಾ ಅಂತಂದ್ರೆ ಇಂದಿನ ತರಗತಿಯಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ನವೆಂಬರ್ ತಿಂಗಳಲ್ಲಿ ಆದಂತ ಕೆಲವೊಂದಿಷ್ಟು ಕರೆಂಟ್ ಇವೆಂಟ್ ಗಳ ಬಗ್ಗೆ ನಾವು ಇವತ್ತು ಏನಪ್ಪಾ ಅಂದ್ರೆ ನೋಡುವಂತದ್ದು. ಸೊ ಅದಕ್ಕೆ ಫಸ್ಟ್ ಗೆ ಮೊದಲ ಕರೆಂಟ್ ಇವೆಂಟ್ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ ನಿಂಜೋಲ್ ಚಾಕೋಬ್ ಹಬ್ಬ ಅಂತ ಬರ್ತದ. ನಿಂಜೋಲ್ ಚಾಕೋಬ್ ಹಬ್ಬ ಅಂತ ಬರ್ತದ್ರಿ, ಹೌದಾ? ಸೊ ಈ ನಿಂಜೋಲ್ ಚಾಕೋಬ್ ಫೆಸ್ಟಿವಲ್ ಅಂದ್ರೆ ಏನ್ರು? ಸೊ ನಿಂಜೋಲ್ ಚಾಕೋ ಫೆಸ್ಟಿವಲ್ ಅಂದ್ರೆ ಏನು ಅಂತಂದ್ರೆ, ಸೊ ಇದನ್ನೇನಪ್ಪಾ ಅಂದ್ರೆ ಇತ್ತೀಚೆಗೆ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲಿ ಆಚರಣೆ ಮಾಡ್ತಾರ್ರಿ? ಮಣಿಪುರ್. ಎಲ್ರಿ? ಮಣಿಪುರದಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲಿ ಆಚರಣೆ ಮಾಡ್ತಾರೆ ಇದನ್ನ? ಇತ್ತೀಚೆಗೆ ಮಣಿಪುರದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಹಬ್ಬವನ್ನ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ಹಬ್ಬದ ಅರ್ಥ ಏನ್ರಿ? ಅಂದ್ರೆ ಏನ್ ಈ ಹಬ್ಬ ಅಂದ್ರೆ ಏನು? ಈ ಹಬ್ಬ ಅಂದ್ರೆ ಏನಪ್ಪಾ ಅಂತಂದ್ರ ನಿಂಜೋಲ್, ಮೊದಲ ನಿಂಜೋಲ್ ಮತ್ತೆ ಚಾಕೋಬಾ ಇದರ ಅರ್ಥ ತಿಳ್ಕೊಳ್ರಿ. ಸೊ ನಿಂಜೋಲ್ ಅಂದ್ರೆ ಏನಪ್ಪಾ ಅಂತಂದ್ರ ಮದುವೆಯಾದ ಮಹಿಳೆ, ಏನ್ರಿ? ಮದುವೆಯಾದ ಮಹಿಳೆ. ಸೊ ಚಾಕೋಬ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಹಬ್ಬಕ್ಕೆ ಆಹ್ವಾನ ಇನ್ವಿಟೇಷನ್. ಅಂದ್ರೆ ಏನಪ್ಪಾ ಅಂತಂದ್ರ ಈ ಹಬ್ಬದ ಅರ್ಥ ಏನಪ್ಪಾ ಅಂತಂದ್ರ ಮದುವೆಯಾದ ಮಹಿಳೆಯನ್ನ ಏನಪ್ಪಾ ಅಂತಂದ್ರ ಆಹ್ವಾನಿಸುವಂತದ್ದು. ಮದುವೆಯಾದ ಮಹಿಳೆಯನ್ನ ಏನಪ್ಪಾ ಅಂತಂದ್ರ ಆಹ್ವಾನಿಸುವಂತದ್ದು. ಸೊ ಈ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡಿದ್ರಪ್ಪ ಅಂತಂದ್ರ ಮಣಿಪುರದಲ್ಲಿ ಆಚರಣೆ ಮಾಡಿದ್ರು. ಯಾವ ಸಮುದಾಯದವರು ಆಚರಣೆ ಮಾಡಿದ್ರಪ್ಪ ಅಂತಂದ್ರ ಯಾವ ಸಮುದಾಯ ರೀ? ಮಥೈ ಸಮುದಾಯ ರೀ. ಯಾವ ಸಮುದಾಯ ರೀ? ಮಥೈ ಸಮುದಾಯದವರು. ಮಥೈ ಏನಪ್ಪಾ ಅಂತಂದ್ರ ಸಮುದಾಯದವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಹಬ್ಬವನ್ನ ಏನಪ್ಪಾ ಅಂತಂದ್ರ ಆಚರಣೆ ಮಾಡ್ತಾರ್ರಿ. ಸೊ ನಾವ್ ಇತ್ತೀಚೆಗೆ ಕೇಳಿರ್ತೀವಿ ಮಥೈ ಸಮುದಾಯದ ಬಗ್ಗೆ ಏನಪ್ಪಾ ಅಂತಂದ್ರೆ ಕರೆಂಟ್ ಇವೆಂಟ್ ನಾವು ಕೇಳಿರ್ತೀವಿ. ಸೊ ರೀಸೆಂಟ್ ಆಗಿ ಮತ್ತೆ ಕುಕ್ಕೆ ಸಮುದಾಯದವ್ರು ಏನಪ್ಪಾ ಅಂತಂದ್ರೆ ಕಾಂಟ್ರವರ್ಸಿ ನಡೆದಿತ್ತು ಮಣಿಪುರದಲ್ಲಿ, ಹೌದಾ? ಸೊ ಅದನ್ನ ನೋಡಿರ್ತೀವಿ. ಸೊ ಈ ಒಂದು ಹಬ್ಬವನ್ನ ಏನಪ್ಪಾ ಅಂತಂದ್ರೆ ಇವ್ರು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಇವರಲ್ಲಿ ಏನಪ್ಪಾ ಅಂತಂದ್ರ ಕುಟುಂಬದ ಕಾರಣ ಏನಪ್ಪಾ ಅಂದ್ರೆ ಈ ಹಬ್ಬವನ್ನ ಆಚರಿಸ ಮಾಡಕ ಕಾರಣ ಏನಪ್ಪಾ ಅಂತಂದ್ರ ಕುಟುಂಬ ಏನಪ್ಪಾ ಅಂತಂದ್ರ ಪುನರ್ಮಿಲನವಾಗಕ್ರಿ. ಏನ್ ಮಾಡಾಕ್ರಿ? ಎಲ್ಲರೂ ಮತ್ತೆ ಏನಪ್ಪಾ ಅಂತಂದ್ರ ಒಂದಾಗಕ್, ಅಂದ್ರೆ ಮನೆಯಿಂದ ಯಾರಾದ್ರೂ ಮದುವೆಯಾಗಿ ಹೋಗಿರುವಂತ ಅಂದ್ರೆ ತಮ್ಮ ಅಂತಂಬ್ರು ಅಲ್ಲ ಅಕ್ಕಂಗಿರೋ ಏನಪ್ಪಾ ಅಂದ್ರೆ ಕುಟುಂಬಸ್ಥರು ತಮ್ಮೆಲ್ಲ ಕುಟುಂಬಸ್ಥರು ಏನಪ್ಪಾ ಅಂತಂದ್ರ ಒಂದು ಗೂಡಾಕ್ರಿ. ಏನಪ್ಪಾ ಅಂತಂದ್ರ ಕುಟುಂಬಸ್ಥರು ಏನ್ ಮಾಡ್ಬೇಕ್ರಿ? ಕುಟುಂಬದವ್ರ ಏನ್ ಮಾಡ್ಬೇಕಂತಂದ್ರ ಒಂದಾಗಕ್ರಿ, ಅಂದ್ರೆ ಒಂದು ಗೂಡೋಲಿಕ್ರಿ. ಒಂದು ಗೂಡಲು ಏನಪ್ಪಾ ಅಂತಂದ್ರ ಈ ಒಂದು ಹಬ್ಬವನ್ನ ಏನಪ್ಪಾ ಅಂತಂದ್ರ ಆಚರಣೆಯನ್ನ ಮಾಡ್ತಾರ್ರಿ. ಈ ಒಂದು ಹಬ್ಬವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಆಚರಣೆಯನ್ನ ಮಾಡ್ತಾರ. ಸೊ ಯಾವ ರೀತಿ ಆಚರಣೆ ಮಾಡ್ತಾರ? ಸೊ ಈ ಹಬ್ಬವನ್ನ ಏನಪ್ಪಾ ಅಂದ್ರೆ ಯಾವ ರೀತಿ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಇವರ ಸಾಂಸ್ಕೃತಿಕ ಆಚರಣೆ ಹೆಂಗಿರ್ತದ ಅಂತಂದ್ರೆ, ಸೊ ಫಸ್ಟಿಗೆ ಅಣ್ಣ ಆದವನು ಯಾರ್ರಿ? ಅಣ್ಣ ಆದವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವರಲ್ಲಿ ಮದುವೆಯಾದ ಸಹೋದರಿಯನ್ರಿ. ಯಾರನ್ರಿ? ಮದುವೆಯಾದ ಸಹೋದರಿಯನ್ನ ಏನಪ್ಪಾ ಅಂತಂದ್ರ ಸಹೋದರಿಯನ್ನ ಒಂದು ವಾರದ ಮದುವೆ ಮೊದಲರಿ ಒಂದು ವಾರದ ಮುಂಚೆನೆ ಏನಪ್ಪಾ ಅಂತಂದ್ರ ಹಬ್ಬಕ್ಕೆ ಆಹ್ವಾನ ಮಾಡ್ತಾರ್ರಿ. ಹಬ್ಬಕ್ಕೆ ಏನಪ್ಪಾ ಅಂದ್ರ ಆಹ್ವಾನ ಮಾಡ್ತಾರ. ಈ ಹಬ್ಬ ಏನನ್ನ ಸೂಚಿಸ್ತದಪ್ಪ ಅಂತಂದ್ರ ಅಣ್ಣ ತಂಗಿಯ ಒಂದು ಸಂಬಂಧವನ್ನ, ಏನ್ರಿ? ಅಣ್ಣ ತಂಗಿಯ ಸಂಬಂಧವನ್ನ ಸೂಚಿಸ್ತದ್ರಿ. ಅಣ್ಣ ತಂಗಿಯ ಒಂದು ಸಂಬಂಧವನ್ನ ಏನಪ್ಪಾ ಅಂತಂದ್ರ ಸೂಚಿಸುವಂತ ಹಬ್ಬ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ? ನಿಂಜೋಲ್ ಚಾಕೋಬ್ ಹಬ್ಬ ಆಗಿರ್ತದ. ಸೊ ಈ ಹಬ್ಬದಲ್ಲಿ ಇವ್ರನ್ನೆಲ್ಲ ಇನ್ವೈಟ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಎಲ್ಲರೂ ಸೇರಿ ಏನಪ್ಪಾ ಅಂತಂದ್ರ ಒಂದು ದೊಡ್ಡ ಭರ್ಜರಿ ಊಟ ಇರ್ತದ. ಎಲ್ಲರೂ ಏನಪ್ಪಾ ಅಂದ್ರೆ ಸೇರಿ ಒಂದು ದೊಡ್ಡ ಭರ್ಜರಿ ಊಟ ಮುಗಿಸ್ಕೊಂಡು ಏನಪ್ಪಾ ಅಂತಂದ್ರ ಸೊ ಒಬ್ಬರಿಗೊಬ್ರ ಏನಪ್ಪಾ ಅಂತಂದ್ರ ಉಡುಗೊರೆಯನ್ನ ಹಂಚ್ಕೊಂತಾರ್ರಿ. ಏನ್ ಮಾಡ್ತಾರ್ರಿ? ಉಡುಗೊರೆಯನ್ನ ಏನಪ್ಪಾ ಅಂತಂದ್ರ ಹಂಚಿಕೊಳ್ಳುವಂತ ಹಬ್ಬನೇ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ? ನಿಂಜೋಲ್ ಚಾಕೋಬ್ ಹಬ್ಬ ಆಗಿರ್ತದ. ನಿಂಜೋಲ್ ಚಾಕೋಬ್ ಹಬ್ಬ ಆಗಿರ್ತದ್ರಿ. ಸೊ ಮೊದಲಿಗೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಈ ಹಬ್ಬವನ್ನ ಸರ್ವೇ ಸಾಮಾನ್ಯವಾಗಿ ಮಣಿಪುರದಲ್ಲಿ ಎಲ್ಲಾ ಜನಾಂಗದವರ ಹಬ್ಬ ಆಚರಿಸ್ತಿದ್ರಿ. ಆದ್ರ ಪ್ರಸ್ತುತ ಏನಪ್ಪಾ ಅಂತಂದ್ರ ಈ ಹಬ್ಬವನ್ನ ಓನ್ಲಿ ಮಥೈ ಸಮುದಾಯದವ್ರು ಮಾತ್ರ ಆಚರಣೆ ಮಾಡತಾರ್ರಿ. ಮಥೈ ಸಮುದಾಯದವ್ರು ಮಾತ್ರ ಆಚರಣೆ ಮಾಡತಾರ್ರಿ. ಮಥೈ ಸಮುದಾಯದವ್ರು ಮಾತ್ರ ಏನಪ್ಪಾ ಅಂತಂದ್ರ ಈ ಹಬ್ಬವನ್ನು ಪ್ರಸ್ತುತವಾಗಿ ಏನಪ್ಪಾ ಅಂತಂದ್ರ ಆಚರಣೆಯನ್ನ ಮಾಡ್ತಿದಾರ. ಹಾಗಾದ್ರ ಸೊ ಈ ಮಥೈ ಸಮುದಾಯ
ಅಂದ್ರೆ ಏನು, ಈ ಮತೈ ಸಮುದಾಯ ಯಾವುದು ಏನು, ಸ್ವಲ್ಪ ಈ ಮತೈ ಸಮುದಾಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಮತೈ ಸಮುದಾಯ ಏನಪ್ಪಾ ಅಂತಂದ್ರ ಮಣಿಪುರದ ಒಂದ್ ಏನಪ್ಪಾ ಅಂದ್ರ ಜನಾಂಗೀಯ ಗುಂಪಾಗೈತ್ರಿ. ಇದು ಎಲ್ಲಿದ್ರಿ, ಮಣಿಪುರದ ಜನಾಂಗೀಯ ಗುಂಪು. ಇದೊಂದೇನಪ್ಪಾ ಅಂದ್ರ ಮಣಿಪುರದ ಏನಪ್ಪಾ ಅಂತಂದ್ರ ಜನಾಂಗೀಯ ಗುಂಪಾಗಿರುವಂತದ್ದು. ಸೊ ಈ ಒಂದು ಮಣಿಪುರದ ಜನಾಂಗೀಯ ಗುಂಪಾದಂತ ಈ ಮತೈ ಸಮುದಾಯ ಏನಾಗೈತಪ್ಪ ಅಂತಂದ್ರ ತನ್ನ ಸಂಸ್ಕೃತಿ, ತನ್ನ ಶ್ರೀಮಂತ ಸಂಸ್ಕೃತಿ ಮತ್ತ ಆಚರಣೆಯಿಂದ, ಶ್ರೀಮಂತ ಏನಪ್ಪಾ ಅಂತಂದ್ರ ಶ್ರೀಮಂತ ಸಂಸ್ಕೃತಿ ಪ್ಲಸ್ ಆಚರಣೆಯಿಂದ ಏನಾಗೈತಪ್ಪ ಅಂತಂದ್ರ ಪ್ರಸಿದ್ಧ ಪಡೆದೈತ್ರಿ. ಆಚರಣೆಯಿಂದ ಏನಾಗೈತಪ್ಪ ಅಂತಂದ್ರ ಪ್ರಸಿದ್ಧಿ ಆಗೈತ್ರಿ, ಪ್ರಸಿದ್ಧಿ ಆಗೈತಿ. ಶ್ರೀಮಂತ ಸಂಸ್ಕೃತಿ ಮತ್ತು ಆಚರಣೆಯಿಂದ ಏನಾಗೈತಪ್ಪ ಅಂತಂದ್ರ ಇದು ಪ್ರಸಿದ್ಧಿ ಆಗೈತಿ. ಎಲ್ಲಿ ಪ್ರಸಿದ್ಧಿ ಆಗೈತಪ್ಪ ಅಂತಂದ್ರ ಈಶಾನ್ಯ ಭಾಗದಲ್ಲಿ. ಎಲ್ರಿ, ಈಶಾನ್ಯ ಭಾಗದಲ್ಲಿ. ಯಾವ ಈಶಾನ್ಯ ಭಾಗದಲ್ಲಿ? ಭಾರತದ ಈಶಾನ್ಯ ಭಾಗದಲ್ಲಿ ಏನಪ್ಪಾ ಅಂತಂದ್ರ ತುಂಬಾ ಪ್ರಸಿದ್ಧಿ ಪಡೆದಂತ ಒಂದು ಸಮುದಾಯ ಆಗಿರುವಂತದ್ದು. ಸೊ ಇವರ ಭಾಷೆ ಯಾವುದು? ಮತೈ ಸಮುದಾಯದ ಭಾಷೆ ಯಾವುದು? ಸೊ ಮತೈ ಸಮುದಾಯದ ಭಾಷೆ ಯಾವ್ದಪ್ಪ ಅಂತಂದ್ರ ಮತೈ ಭಾಷೆನ ರೀ. ಮತೈ ಸಮುದಾಯದ ಭಾಷೆ ಯಾವ್ದಪ್ಪ ಅಂತಂದ್ರ ಮತೈ ಭಾಷೆ ಆಗಿರ್ತದ. ಸೊ ಇದನ್ನ ಏನಂತ ಕರೀತಾರ? ಮತೈ ಭಾಷೆಯನ್ನ ಇನ್ನೊಂದ್ ಹೆಸರಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರ ಮಣಿಪುರಿ ಅಂತಂದು ಹೇಳು ಕರೀತಾರ್ರಿ. ಏನಂತ ಕರೀತಾರ್ರಿ? ಮಣಿಪುರಿ ಭಾಷೆ ಅಂತಂದ್ ಹೇಳಿ ಕರೀತಾರೆ. ಈ ಮಣಿಪುರಿ ಭಾಷೆ ಏನಾಗಿರ್ತದಪ್ಪ ಅಂತಂದ್ರ ಭಾರತದ 22 ಅನುಸೂಚಿತ ಭಾಷೆಗಳಲ್ಲಿ ಮಣಿಪುರಿ ಭಾಷೆಯು ಏನಾಗಿರ್ತದ? ಒಂದಾಗಿರ್ತದ. ಮಣಿಪುರಿ ಭಾಷೆ ಏನಾಗಿರ್ತೈತ್ರಿಪ್ಪ ಅಂದ್ರ ಒಂದಾಗಿರ್ತದ. ಈ ಮತೈ ಸಮುದಾಯದವರು ಸೊ ಎಲ್ಲಿ ಜಾಸ್ತಿ ಇರ್ತಾರಪ್ಪ, ಪ್ರಮುಖವಾಗಿ ಇವ್ರು ಎಲ್ಲಿ ವಾಸ ಮಾಡ್ತಾರಪ್ಪ ಅಂತಂದ್ರ, ಮೊದ್ಲು ಅಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲಿ ವಾಸ ಮಾಡ್ತಿದ್ರಪ್ಪ ಅಂತಂದ್ರ ವಾಸಸ್ಥಾನ. ವಾಸಸ್ಥಾನ ಎಲ್ಲಾಗಿತ್ತು ಅಂತಂದ್ರೆ ಇವ್ರದ ಇಂಪಾಲ್ ಕಣಿವೆ. ಸೊ ಮೊದಲಿಗೆ ಅಂತಂದ್ರೆ ಇನ್ ಪ್ರೀವಿಯಸ್ ಡೇಸ್, ಹಿಂದ್ಗಡೆ ಹಿಸ್ಟರಿ, ಇತಿಹಾಸದಲ್ಲಿ ಇವ್ರು ಎಲ್ಲಿ ವಾಸ ಮಾಡ್ತಿದ್ರಪ್ಪ ಅಂದ್ರೆ ಜಾಸ್ತಿ ಇಂಪಾಲ್ ಕಣಿವೆಯಲ್ಲಿ ಏನಪ್ಪಾ ಅಂತಂದ್ರ ವಾಸ ಮಾಡ್ತಿದ್ರು. ಆದ್ರ ಈಗ ಏನಪ್ಪಾ ಅಂತಂದ್ರ ಈಶಾನ್ಯ ಭಾಗದ, ಭಾರತದ ಈಶಾನ್ಯ ಭಾಗದ ಎಲ್ಲಾ ಕಡೆ ಅಂದ್ರೆ ಭಾರತ ಈಶಾನ್ಯ ಭಾಗದ ರಾಜ್ಯಗಳಾದಂತ ಏನಪ್ಪಾ ಅಂದ್ರ ಅಸ್ಸಾಂ ಆಗಿರ್ಬೋದು, ತ್ರಿಪುರಾ ಆಗಿರ್ಬೋದು, ನಾಗಾಲ್ಯಾಂಡ್, ಮಿಜೋರಾಂದಲ್ಲಿ ಏನಪ್ಪಾ ಅಂತಂದ್ರ ಇವರು ಏನಪ್ಪಾ ಅಂತಂದ್ರ ಕಂಡು ಬರ್ತಾರೆ. ಆದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇವರ ಸಂಪ್ರದಾಯದಿಂದ ಇವರು ನೆರೆಯ ರಾಷ್ಟ್ರಗಳಾದಂತ ಮಯನ್ಮಾರ ಪ್ಲಸ್ ಮತ್ ಇನ್ನೊಂದ್ ಯಾವ್ದು ಬಾಂಗ್ಲಾದೇಶದಲ್ಲಿ ಏನಪ್ಪಾ ಅಂತಂದ್ರ ಕಂಡು ಬರ್ತಾರ್ರಿ. ಬಾಂಗ್ಲಾದಲ್ಲಿ ಏನಪ್ಪಾ ಅಂತಂದ್ರ ಮಯನ್ಮಾರ್ ಮತ್ತ ಬಾಂಗ್ಲಾದಲ್ಲಿ ಏನಪ್ಪಾ ಅಂತಂದ್ರ ಈ ಒಂದು ಮತೈ ಸಮುದಾಯ ಏನಪ್ಪಾ ಅಂತ ಕಂಡು ಬರ್ತದ. ಸೊ ಹಾಗಾದ್ರೆ ಇವರ ಆರ್ಥಿಕವಾಗಿ ಅಂದ್ರೆ ಅಕ್ಯುಪೇಷನ್ ಏನಾಗಿರ್ತದ? ಅಕ್ಯುಪೇಷನ್ ಏನಾಗಿರ್ತದಪ್ಪ ಅಂತಂದ್ರ ಅಗ್ರಿಕಲ್ಚರ್. ಅಕ್ಯುಪೇಷನ್ ಏನ್ರಿ? ಅಗ್ರಿಕಲ್ಚರ್. ಇಂಪಾರ್ಟೆಂಟ್ ರೀ. ಇವ್ರ ಅಕ್ಯುಪೇಷನ್ ಏನಾಗಿರ್ತದ? ಅಗ್ರಿಕಲ್ಚರ್. ಏನನ್ನ ಬೆಳಿತಾರಪ್ಪ ಅಂತಂದ್ರ ಇವ್ರ ರೈಸ್ ಅನ್ನ ಬೆಳಿತಾರ್ರಿ. ಏನ್ ಬೆಳಿತಾರ್ರಿ? ರೈಸ್ ಅನ್ನ ಬೆಳೆಯುವಂತದ್ದು. ಸೊ ಅರ್ಥ ಆಯ್ತಾ? ಸೊ ಏನಪ್ಪಾ ಅಂತಂದ್ರ ಸೊ ಈ ನಿಂಜೋಲ್ ಚಾಕೋ ಫೆಸ್ಟಿವಲ್ ಅನ್ನ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರ ಮಣಿಪುರದಲ್ಲಿ ಮಾಡ್ತಾರ್ರಿ. ಎಲ್ಲಿ ಮಾಡ್ತಾರ್ರಿ? ನಿಂಜೋಲ್ ಚಾಕೋ ಫೆಸ್ಟಿವಲ್ ನ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರ ಮಣಿಪುರದಲ್ಲಿ ಮಾಡುವಂತದ್ದು. ಯಾವ ಸಮುದಾಯದವ್ರು ಮಾಡ್ತಾರಪ್ಪ ಅಂತಂದ್ರ ಮತೈ ಸಮುದಾಯದವ್ರು ಮಾಡ್ತಾರಪ್ಪ. ಆಮೇಲೆ ನಿಂಜೋಲ್ ಅಂದ್ರೆ ಏನಪ್ಪಾ ಅಂದ್ರ ಮದ್ವೆಯಾದ ಮಹಿಳೆ ಅಂತ ಅರ್ಥ ಬರ್ತದ. ಚಾಕೋ ಬಂದ್ರೆ ಏನಪ್ಪಾ ಅಂದ್ರ ಹಬ್ಬಕ್ಕೆ ಆಹ್ವಾನ, ಅಂದ್ರ ಮದುವೆಯಾದ ಮಹಿಳೆಯನ್ನ ಹಬ್ಬಕ್ಕೆ ಆಹ್ವಾನ ಮಾಡುವುದು ಈ ಹಬ್ಬದ ಪ್ರತೀತಿಯಾಗಿರ್ತದ. ಕಾರಣ ಯಾಕೆ ಇದನ್ನ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಕುಟುಂಬದವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಎಲ್ಲರೂ ಒಂದಾಗಾಕ, ಕುಟುಂಬದವ್ರು ಮತ್ತೆ ಏನಪ್ಪಾ ಅಂತಂದ್ರ ಒಂದು ಗೂಡಾಕ ಏನಪ್ಪಾ ಅಂತಂದ್ರ ಈ ಒಂದು ಹಬ್ಬವನ್ನ ಏನಪ್ಪಾ ಅಂದ್ರ ಮಾಡುವಂತದ್ದು. ಯಾವ ರೀತಿ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಅಣ್ಣ ಇದ್ದವ ಏನ್ ಮಾಡ್ತಾನಪ್ಪ ಅಂದ್ರ ಮದುವೆ ಒಂದು ವಾರದಕ್ಕಿಂತ ಮೊದ್ಲನೇ ಏನಪ್ಪಾ ಅಂತಂದ್ರ ಮದುವೆಯಾದ ಸಹೋದರಿಯನ್ನ, ಒಂದು ವಾರದಕ್ಕಿಂತ ಮೊದ್ಲ ಏನಪ್ಪಾ ಅಂತಂದ್ರ ಮದುವೆಯಾದ ಸಹೋದರಿಯನ್ನ ಏನಪ್ಪಾ ಅಂತಂದ್ರ ಆ ಹಬ್ಬಕ್ಕೆ ಆಹ್ವಾನ ಮಾಡ್ತಾನ. ಎಲ್ಲರೂ ಸೇರಿ ಏನಪ್ಪಾ ಅಂದ್ರ ಭರ್ಜರಿ ಊಟ ಇರ್ತದ, ಊಟ ಮಾಡ್ತಾರೆ. ಊಟ ಮಾಡಿ ಏನಪ್ಪಾ ಅಂತಂದ್ರ ಅಣ್ಣ ತಂಗಿ ಒಬ್ರಿಗೊಬ್ರ ಏನಪ್ಪಾ ಅಂತಂದ್ರ ಈ ಉಡುಗೊರೆಗಳನ್ನ ಏನಪ್ಪಾ ಅಂತಂದ್ರ ಹಂಚಿಕೊಳ್ಳುವಂತದ್ದಾಗಿರ್ತದ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರ ಎಲ್ಲಾ ಸಮುದಾಯದವರು
ಈ ಈಶಾನ್ಯ ಭಾಗದಲ್ಲಿ ಎಲ್ಲಾ ಸಮುದಾಯದವರ, ಮಣಿಪುರದಲ್ಲಿ ಎಲ್ಲಾ ಸಮುದಾಯದವರು ಈ ಹಬ್ಬವನ್ನ ಆಚರಣೆ ಮಾಡ್ತಿರ್ತಾರೆ. ಆದ್ರೆ ಈಗ ಮತೈ ಸಮುದಾಯ ಮಾತ್ರ ಏನಪ್ಪಾ ಅಂತಂದ್ರೆ ಈ ಹಬ್ಬವನ್ನ ಆಚರಣೆ ಮಾಡುವಂತದ್ದಾಗಿರುವಂತದ್ದು. ನೆಕ್ಸ್ಟ್ ಈ ಮತೈ ಸಮುದಾಯ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದ್ ಏನಪ್ಪಾ ಅಂತಂದ್ರೆ ಮಣಿಪುರದ ಒಂದೇನಪ್ಪಾ ಅಂದ್ರೆ ಜನಾಂಗೀಯ ಗುಂಪಾಗಿರ್ತದ. ಇವರು ತಮ್ಮ ಶ್ರೀಮಂತ ಅಂದ್ರೆ ಇವರ ಶ್ರೀಮಂತ ಸಂಸ್ಕೃತಿ ಮತ್ತು ಆಚರಣೆಗೆ ಏನಪ್ಪಾ ಅಂದ್ರೆ ಪ್ರಸಿದ್ಧರಾಗಿರ್ತಾರ್ರಿ. ಅದರಲ್ಲೂ ಏನಪ್ಪಾ ಅಂದ್ರೆ ಈಶಾನ್ಯ ಭಾರತದ ಈಶಾನ್ಯ ಭಾಗದಲ್ಲಿ ಏನಪ್ಪಾ ಅಂದ್ರೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಾರ. ಇವರ ಭಾಷೆ ಮತೈ ಭಾಷೆ ಆಗಿರ್ತದ. ಹಾಗೆ ಇದನ್ನ ಏನಪ್ಪಾ ಅಂತಂದ್ರೆ ಮಣಿಪುರಿ ಭಾಷೆ ಅಂತ ಏನಪ್ಪಾ ಅಂದ್ರ ಅಧಿಕೃತವಾಗಿ ಮಣಿಪುರಿ ಭಾಷೆ ಅಂತ ಕರೀತಾರ. ಈ ಮಣಿಪುರಿ ಭಾಷೆ ಏನಪ್ಪಾ ಅಂತಂದ್ರ 22 ಈ ಮಣಿಪುರಿ ಭಾಷೆ ಏನಪ್ಪಾ ಅಂದ್ರೆ 22 ಅನುಸೂಚಿತ ಭಾಷೆಗಳಲ್ಲಿ, ಭಾರತದ 22 ಅನುಸೂಚಿತ ಭಾಷೆಗಳಲ್ಲಿ ಈ ಮಣಿಪುರಿ ಭಾಷೆನೂ ಒಂದಾಗಿರ್ತದ. ಸೊ ಮೊದಲಿಗೆ ಇವ್ರು ಅಂದ್ರೆ ಇತಿಹಾಸದಲ್ಲಿ ಹಿಸ್ಟರಿ ಅಂದ್ರೆ ಹಿಂದಿನ ದಿನದಲ್ಲಿ ಇವ್ರು ಏನಪ್ಪಾ ಅಂತಂದ್ರ ಇವರು ಎಲ್ಲಿ ವಾಸ ಮಾಡ್ತಿರ್ತಾರಪ್ಪ ಅಂದ್ರ ಇಂಪಾಲದ ಕಣಿವೆ ಒಳಗಡೆ ವಾಸ ಮಾಡ್ತಿರ್ತಾರ. ಬಟ್ ಈಗ ಇವ್ರು ಏನಪ್ಪಾ ಅಂತಂದ್ರ ಅಸ್ಸಾಂ ಆಗಿರ್ಬೋದು, ತ್ರಿಪುರಾ, ನಾಗಾಲ್ಯಾಂಡ್, ಮಿಜೋರಾಂದಲ್ಲಿನೂ ಏನಪ್ಪಾ ಅಂತಂದ್ರ ಈ ಒಂದು ಸಮುದಾಯ ಕಂಡು ಬರುತ್ತದ್ದು. ಅದಷ್ಟೇ ಅಲ್ಲ, ಇವರ ಒಂದು ಸಂಸ್ಕೃತಿ, ಒಂದು ಶ್ರೀಮಂತ ಸಂಸ್ಕೃತಿಯಿಂದ ಇವರೇನಪ್ಪಾ ಅಂತಂದ್ರೆ ನಮ್ಮ ನೆರೆಯ ರಾಷ್ಟ್ರಗಳಾದ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತಾರ್ರಿ. ಅದರ ಜೊತೆಗೆ ಇವರ ಆಕ್ಯುಪೇಷನ್, ಇವರ ಉದ್ಯೋಗ, ಇವರ ಏನಪ್ಪಾ ವೃತ್ತಿ ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರ್ ಆಗಿರ್ತದ. ಅದರಲ್ಲೂ ಯಾವ್ದಪ್ಪ ಅಂತ ಏನನ್ನ ಜಾಸ್ತಿ ಬೆಳಿತಾರ ಅಂದ್ರೆ ರೈಸ್ ಅನ್ನ ಜಾಸ್ತಿ ಬೆಳೆಯುವಂತದ್ದಾಗಿರ್ತದ. ಇನ್ನು ನೆಕ್ಸ್ಟ್ ಟಾಪಿಕ್ ಅಂತ ನೋಡ್ತಾ ಹೋದ್ರ ಯಾವ್ದಪ್ಪ ಅಂತಂದ್ರ ಸುನಾಮಿ ರೆಡಿ ರೆಕಗ್ನೈಸೇಷನ್ ಪ್ರೋಗ್ರಾಮ್. ಸುನಾಮಿ ರೆಡಿ ರೆಕಗ್ನೈಸೇಷನ್ ಪ್ರೋಗ್ರಾಮ್ ಅಂದ್ರೆ ಸುನಾಮಿ ಸಿದ್ಧ ಗುರುತಿಸುವಿಕೆ ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು. ಸುನಾಮಿ ಸಿದ್ಧ ಗುರುತಿಸುವಿಕೆ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ನಮ್ಮ ಈ ಬೇ ಆಫ್ ಬೆಂಗಾಲ್ ಒಳಗಡೆ ಇತ್ತೀಚೆಗೆ ನಾವೇನಪ್ಪಾ ಅಂತಂದ್ರ ಸುನಾಮಿ ಬಂತು ಅಂತ ಹೇಳ್ತೀವಿ. ಯಾವ ಸುನಾಮಿ ರೀ ಅದು? ಸುನಾಮಿ ಹೆಸರೇನ್ರಿ? ಫೆಂಗಲ್. ಹೌದಾ? ಸುನಾಮಿ ಹೆಸರೇನ್ರಿ? ಫೆಂಗಲ್ ಸುನಾಮಿ ಬಂದಿರ್ತದ. ಸೊ ಅದಕ್ಕೆ ಸಂಬಂಧಪಟ್ಟಂತದ್ದು. ಇತ್ತೀಚೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಯುನೆಸ್ಕೋ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಡಿಸ್ಸಾದ 24 ಎಷ್ಟ್ರಿ 24 ಹಳ್ಳಿಗಳನ್ನ ಏನ್ ಮಾಡ್ತಾರೆ, 24 ಹಳ್ಳಿಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಸುನಾಮಿ ರೆಡಿ ಅಂತಂದ್ ಹೇಳಿ ಘೋಷಣೆ ಮಾಡ್ತಾರ್ರಿ. ಹಾಗಾದ್ರ ಈ ಒಂದು ಪ್ರೋಗ್ರಾಮದ ಅರ್ಥ ಏನ್ರಿ? ಈ ಪ್ರೋಗ್ರಾಮದ ಪರಿಚಯ ಅಂತ ನಾವು ನೋಡ್ಬೇಕು ಅಂತಂದ್ರ ಇದೊಂದ್ ಏನಾಗಿರ್ತದಪ್ಪ ಅಂತಂದ್ರ ಯುನೆಸ್ಕೋದ ಇಂಟರ್ನಲ್ ಗವರ್ಮೆಂಟಲ್ ಓಶಿಯನೋಗ್ರಾಫಿಕ್ ಕಮಿಷನ್ ನೇತೃತ್ವದ ಒಂದ್ ಏನಾಗಿರ್ತದ ಅಂತಾರಾಷ್ಟ್ರೀಯ ಉಪಕ್ರಮ ಆಗಿರ್ತದ. ಯಾವ್ದ್ರಿ? ಯುನೆಸ್ಕೋದ ಯುನೆಸ್ಕೋದೇನಪ್ಪಾ ಅಂತಂದ್ರ ಇಂಟರ್ ಗವರ್ಮೆಂಟಲ್ ಓಶಿಯನೋಗ್ರಾಫಿಕ್ ಕಮಿಷನ್. ಇಂಟರ್ ಗವರ್ನಮೆಂಟಲ್ ಓಶಿಯನೋಗ್ರಾಫಿಕ್ ಕಮಿಷನ್. ಸೊ ಇಂಟರ್ ಗವರ್ನಮೆಂಟಲ್ ಓಶಿಯನೋಗ್ರಾಫಿಕ್ ಕಮಿಷನ್ ಏನಪ್ಪಾ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಏನಪ್ಪಾ ಅಂದ್ರೆ ಇನಿಷಿಯೇಟಿವ್ ಆಗಿರ್ತದೆ. ಅಂದ್ರ ಇಂಟರ್ ನ್ಯಾಷನಲ್ ಇನಿಷಿಯೇಟಿವ್ ಇದು, ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ ಆಗಿರುವಂತದ್ದು. ಸೊ ಯಾಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ? ಸೊ ಯಾಕೆ ಮಾಡ್ತಾರಪ್ಪ ಅಂತಂದ್ರ ಈ ಸುನಾಮಿಕಿನ ಮೊದಲು, ಆಮೇಲೆ ಸುನಾಮಿಯ ನಂತರ ಅಥವಾ ಸುನಾಮಿಯ ಸಂದರ್ಭದಲ್ಲಿ ಯಾವ ರೀತಿ ಏನಪ್ಪಾ ಅಂದ್ರ ಕ್ರಮಗಳನ್ನ ತಗೋಬೇಕು. ಅಂದ್ರ ಸುನಾಮಿಯ ಮೊದಲು, ನಂತರ ಮತ್ತ ಆ ಸಮಯದಲ್ಲಿ, ಸುನಾಮಿಯ ಸಮಯದಲ್ಲಿ ಯಾವ ರೀತಿ ಕ್ರಮಗಳನ್ನ ತಗೊಳ್ಳೋದು, ಕ್ರಮಗಳನ್ನ ತೆಗೆದುಕೊಳ್ಳೋದು. ಏನಪ್ಪಾ ಅಂತಂದ್ರೆ ಸುನಾಮಿಯ ಮೊದಲು ಅಂದ್ರೆ ಸುನಾಮಿ ಬಂದಾಗ ಆಗಿರ್ಬೋದು, ಸುನಾಮಿ ಬರೋಕಿನ ಮೊದಲಾಗಿರ್ಬೋದು, ಸುನಾಮಿ ಬಂದ ನಂತರ ಯಾವ ರೀತಿ ಕ್ರಮಗಳನ್ನ ತಗೋಬೇಕು. ಯಾಕಪ್ಪ ಅಂತಂದ್ರ ಸುನಾಮಿ ಬಂದು ಹೋದು, ಯಾಕಂತ ಸುನಾಮಿ ಬಂತು ಅಂತಂದ್ರೆ ಸಾಕಷ್ಟು ಜೀವ ಹಾನಿ ಆಗ್ತದ, ಆಸ್ತಿ ಏನಾಗ್ತದಪ್ಪ ಅಂದ್ರ ಹಾನಿ ಆಗ್ತದ.
ಅರ್ಥ ಆಯ್ತಾ? ಸೊ ಇವೆಲ್ಲವನ್ನು ಏನಪ್ಪಾ ಅಂತಂದ್ರೆ ಕಾಪಾಡಬೇಕಾಗಿರ್ತದ. ಸೊ ಆ ಒಂದು ಉದ್ದೇಶಕ್ಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯುನೆಸ್ಕೋ ಅವ್ರ ಏನಪ್ಪಾ ಅಂತಂದ್ರ ಯುನೆಸ್ಕೋದ ಇಂಟರ್ ಗವರ್ಮೆಂಟಲ್ ಓಷನೋಗ್ರಫಿಕ್ ಕಮಿಷನ್ ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಸೊ ಈ ಒಡಿಸ್ಸಾದ 24 ಹಳ್ಳಿಗಳು ಎಷ್ಟ್ರಿ? ಒಡಿಸ್ಸಾದ 24 ಹಳ್ಳಿಗಳನ್ನ ಏನಪ್ಪಾ ಅಂತಂದ್ರ ಏನಂತ ಮಾಡ್ತಾರ್ರಿ? ಸುನಾಮಿ ರೆಡಿ ಅಂತಂದ್ ಹೇಳಿ ಗುರುತಿಸ್ತಾರ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿರುವಂತ ಈ 24 ಹಳ್ಳಿಗಳಿರುವಂತಹ ಜನರು ತಮ್ಮ ಪ್ರಾಣಗಳನ್ನ ಆಗಿರ್ಬೋದು, ತಮ್ಮ ಆಸ್ತಿಯನ್ನ ಆಗಿರ್ಬೋದು ಯಾವ ರೀತಿ ಕಾಪಾಡ್ಕೋಬೇಕು. ಯಾಕಂದ್ರ ನಮ್ಗ್ ಮೊದ್ಲ ಸುನಾಮಿ ಬರೋಕಿನ ಮೊದ್ಲ ಏನಪ್ಪಾ ಅಂತಂದ್ರ ಗೊತ್ತಾಯ್ತು ಅಂತಂದ್ರ ಸೊ ಆಗುವ ಹಾನಿಯನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರ ಕಡಿಮೆ ಮಾಡ್ಬೋದಾಗಿರ್ತದ. ಸೊ ಹಾಗಾಗಿ ಈ ಒಂದು ಏನಪ್ಪಾ ಅಂತಂದ್ರ ಪ್ರೋಗ್ರಾಮ್ ಮಾಡಿ 24 ಹಳ್ಳಿಗಳನ್ನ ಏನಪ್ಪಾ ಅಂತಂದ್ರ ಸುನಾಮಿ ರೆಡಿ ಅಂತಂದ್ ಹೇಳಿ ಏನಂದ್ರ ಘೋಷಣೆಯನ್ನ ಮಾಡಿರ್ತಾರ. ಹಾಗಾದ್ರೆ ಈ ಸುನಾಮಿಯ ಬಗ್ಗೆ ನಾವು ನೋಡ್ಬೇಕು ಅಂತಂದ್ರ ಈ ಸುನಾಮಿ ಅಂದ್ರೆ ಏನಪ್ಪಾ ಅಂತಂದ್ರ ಸಮುದ್ರದೊಳಗಿನ ಏನ್ರಿ ಸಮುದ್ರದೊಳಗಿನ ಭೂಕಂಪನದಿಂದ ಕಂಪನದಿಂದಾಗುವ ಏನಪ್ಪಾ ಅಂದ್ರ ದೊಡ್ಡ ಸಾಗರದ ಅಲೆಗಳು ಅಂತ ಹೇಳ್ಬೋದು. ದೊಡ್ಡ ಸಾಗರದ ಅಲೆಗಳ ಸರಣಿ ಅಂತ ಹೇಳ್ಬೋದು. ಸುನಾಮಿ ಅಂತಂದ್ರೆ ನಮ್ಗೆ ಗೊತ್ತಿರ್ತದ ಸಮುದ್ರದಿಂದ ಬರುವಂತದ್ದು. ಸೊ ಸಮುದ್ರದಿಂದ ಬರುವಂತ ದೊಡ್ಡ ಸಮುದ್ರದೊಳಗಾಗುವಂತಹ ಭೂಕಂಪನದಿಂದ ಅಂದ್ರೆ ಅಲ್ಲಿ ಆಗುವಂತ ಅರ್ಥಕ್ವೇಕ್ ಇಂದ ಬರುವಂತ ದೊಡ್ಡ ಸಾಗರ ಅಂದ್ರೆ ದೊಡ್ಡ ಸಾಗರದ ದೊಡ್ಡ ಅಲೆಗಳ ಸರಣಿ, ಒಂದು ಸಿರೀಸ್ ಆಗಿ ಏನಪ್ಪಾ ಅಂತಂದ್ರೆ ಅಲೆಗಳು ಬರ್ತಿರ್ತಾವ. ಸೊ ಈ ಒಂದು ಅಲೆಗಳ ಒಂದು ಏನಪ್ಪಾ ಅಂತಂದ್ರೆ ಅತಿ ದೊಡ್ಡ ತರಂಗಗಳು ಇರ್ತವೆ. ವೇವ್ ಲೆಂತ್ ಏನಿರ್ತದಪ್ಪ ಅಂತಂದ್ರೆ ವೇವ್ಸ್ ಹೆಂಗಿರ್ತಾವಪ್ಪ ಅಂದ್ರೆ ಬಹಳ ದೊಡ್ಡ ಇರ್ತಾವು. ಸೊ ಈ ಒಂದು ದೊಡ್ಡ ಅಲೆಗಳು ಏನಪ್ಪಾ ಅಂತಂದ್ರ ಭೂಮಿಗೆ ಬಂದು ಅಪ್ಪಳಿಸಿದಾಗ ಏನಾಗ್ತದಪ್ಪ ಅಂತಂದ್ರ ಅದರಲ್ಲೂ ಏನಪ್ಪಾ ಅಂತಂದ್ರ ಈ ಕರಾವಳಿ ತೀರದ ಪ್ರದೇಶಗಳು ಏನಾಗ್ತದಪ್ಪ ಅಂತಂದ್ರ ಬಹಳ ಅಪಾರವಾದಂತ ಏನಪ್ಪಾ ಅಂದ್ರೆ ನಷ್ಟ ಸಂಭವಿಸ್ತೈತಿ. ಸೊ ಹಾಗಾಗಿ ಈ ಸುನಾಮಿಯನ್ನ ಈ ತರದ ಸುನಾಮಿಗಳಿಂದ ಆಗುವಂತಹ ಏನಪ್ಪಾ ನಷ್ಟಗಳನ್ನ ಪರಿಹರಿಸೋದಕ್ಕಂತ, ನಷ್ಟಗಳನ್ನ ಕಡಿಮೆ ಮಾಡೋದಕ್ಕಂತ ಈ ಕಾರ್ಯಕ್ರಮವನ್ನ ತೆಗಿತಾರ್ರಿ. ಅರ್ಥಾತ್ ಈ ಸುನಾಮಿಗಳು ಬರಕ್ ಕಾರಣ ಏನ್ರಿ? ಸುನಾಮಿಗಳು ಬರಕ್ ಕಾರಣ ಏನಪ್ಪಾ ಅಂತಂದ್ರ ಎಲ್ಲ ಏನಪ್ಪಾ ಅಂದ್ರ ಸಮುದ್ರದ ಆಳದಲ್ಲಾಗುವ ಘಟನೆಗಳು ರೀ. ಯಾವ್ಯಾವ್ರಿ ಘಟನೆಗಳು? ಒಂದೇದೇನಪ್ಪಾ ಅಂತಂದ್ರ ಭೂಕಂಪನ ರೀ. ಒಂದೇದು ಭೂಕಂಪನ. ಎರಡನೇದೇನ್ರಿ? ಎರಡನೇದು ವಾಲ್ಕ್ಯಾನೋ, ಜ್ವಾಲಾಮುಖಿ. ಮೂರನೇದು ಭೂಕುಸಿತ. ನಾಲ್ಕನೇದು ಸಮುದ್ರದಲ್ಲಿ ಬಂದು ಉಲ್ಕಾಶಿಲೆಗಳು ಬಿದ್ದಾಗ್ರಿ. ಉಲ್ಕಾಶಿಲೆಗಳು ಏನಪ್ಪಾ ಅಂತಂದ್ರ ಸಮುದ್ರದಲ್ಲಿ ಬಿದ್ದಾಗ. ಅಂಡ್ ಐದನೇದು ಏನಪ್ಪಾ ಅಂತಂದ್ರ ಮಾನವ ನಿರ್ಮಿತ ಸ್ಫೋಟಗಳು ರೀ. ಮಾನವ ನಿರ್ಮಿತ ಸ್ಫೋಟಗಳು. ಸೊ ಇವೆಲ್ಲ ಕಾರಣಗಳಿಂದ ಏನಾಗ್ತದಪ್ಪ ಅಂತಂದ್ರ ಸುನಾಮಿಗಳು ಬರ್ತಾವ್ರಿ. ಸೊ ಭೂಮಿಯಲ್ಲಿ ಏನಪ್ಪಾ ಅಂತಂದ್ರ ಸುನಾಮಿ ಅಂದ್ರೆ ಸಮುದ್ರದಲ್ಲಿ ಭೂಕಂಪನ ಆದ್ರೆ, ಸಮುದ್ರದಲ್ಲಿ ಭೂಕುಸಿತ ಆದ್ರ, ಸಮುದ್ರದಲ್ಲಿ ಜ್ವಾಲಾಮುಖಿ ಆದ್ರ, ಸಮುದ್ರದೊಳಗಡೆ ಏನಪ್ಪಾ ಅಂತಂದ್ರ ಉಲ್ಕಾಶಿಲೆಗಳು ಬಂದು ಬಿದ್ರ, ಭೂಕಂಪನ, ಜ್ವಾಲಾಮುಖಿ, ಉಲ್ಕಾಶಿಲೆಗಳು ಬಂದ್ ಬಿದ್ರ, ಭೂಕುಸಿತ ಆದ್ರ, ಅಷ್ಟೇ ಅಲ್ಲ ಮಾನವ ಹೋಗಿ ಸಮುದ್ರದೊಳಗ ಬಾಂಬ್ ಹೋಗದ, ಇಲ್ಲಪ್ಪ ಅಂತಂದ್ರ ಸಮುದ್ರದೊಳಗ ಕೆಳಗಡೆ ಹೋಗಿ ಬಾಂಬ್ ಫಿಕ್ಸ್ ಮಾಡಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಪ್ಪ ಅಂತಂದ್ರ ಏನಾಗ್ತದಪ್ಪ ಅಂತಂದ್ರ ಬ್ಲಾಸ್ಟ್ ಆದಾಗ ಬರುವಂತ ಅಲೆಗಳಿಂದ ಏನಾಗ್ತದಪ್ಪ ಅಂತಂದ್ರ ಸುನಾಮಿಗಳು ಹುಟ್ಟುವಂತಾವ್ರಿ. ಅಲೆಗಳಿಂದ ಏನಪ್ಪಾ ಅಂದ್ರ ಸುನಾಮಿಗಳು ಹುಟ್ಟುವಂತಾವ್. ಹಾಗಾದ್ರ ಈ ಸಮುದ್ರ ಅಂದ್ರ ಸುನಾಮಿ ಬರೋಕಿನ ಮೊದ್ಲು ನಮಗ್ ಇಂಡಿಯಾದವ್ರಿಗೆ ಪ್ರತಿಯೊಂದು ದೇಶದಲ್ಲಿ ಗೊತ್ತಾಗ್ತದೆ. ಸೊ ಯಾವ ರೀತಿ ಗೊತ್ತಾಗ್ತೈತಿ? ಯಾವ ಸಿಸ್ಟಮ್ ಇರ್ತೈತಪ್ಪ ಅಂತಂದ್ರ ನಮ್ಮ ಇಂಡಿಯಾದಲ್ಲಿ ಯಾವ ಸಿಸ್ಟಮ್ ಐತಪ್ಪ ಅಂತಂದ್ರ ಇಂಡಿಯನ್ ಓಷಿಯನ್ ಸುನಾಮಿ ವಾರ್ನಿಂಗ್ ಸಿಸ್ಟಮ್
ಸಿಸ್ಟಮ್. ಈ ಸಿಸ್ಟಮ್ ಇಂದ ಏನಾಗ್ತದಪ್ಪ ಅಂತಂದ್ರ ಮುಂದೆ ಏನಪ್ಪಾ ಅಂತಂದ್ರೆ ಇನ್ನೇನ್ ಸ್ವಲ್ಪ ದಿವಸದಲ್ಲಿ ಸುನಾಮಿ ಬರಬಹುದು ಅಂತಂದೇನ್ ಅಂದಾಜಿಸಬಹುದ್ರಿ, ಪ್ರಿಡಿಕ್ಟ್ ಮಾಡಬಹುದು. ಸೊ ಯಾವ ಒಂದು ಆಧಾರದ ಮೇಲೆ ಪ್ರಿಡಿಕ್ಟ್ ಮಾಡ್ಕೊಂತಾರಪ್ಪ ಅಂತಂದ್ರ ಇವರಲ್ಲಿ ಏನ್ ಇರ್ತದಪ್ಪ ಅಂತಂದ್ರ ಇವರಲ್ಲಿ ಸೆನ್ಸರ್ ಗಳು ಇರ್ತಾವ್ರಿ. ಯಾವ ರೀತಿ ಸೆನ್ಸರ್ ಅಪ್ಪ ಅಂದ್ರ ಸಿಸ್ಮಿಕ್ ಮತ್ತ ಸಿ ಲೆವೆಲ್ ಸೆನ್ಸರ್ ಗಳನ್ನ ಹೊಂದಿರ್ತಾವ್ರಿ ಇವು. ಯಾವ ಲೆವೆಲ್ ಯಾವ್ರಿ ಸೆನ್ಸರ್ಗಳು ಯಾವ್ರಿ? ಸಿಸ್ಮಿಕ್ಸ್ ಪ್ಲಸ್ ಏನಪ್ಪಾ ಅಂತಂದ್ರ ಸಿ ಲೆವೆಲ್ ಸೆನ್ಸರ್ಸ್ ಅಂತ ಬರ್ತಾವ್ರಿ. ಸಿ ಲೆವೆಲ್ ಸೆನ್ಸರ್ಸ್ ರೀ. ಸಿ ಲೆವೆಲ್ ಏನಪ್ಪಾ ಅಂತಂದ್ರ ಸೆನ್ಸರ್ ಗಳು ಬರ್ತಾವ್ರಿ. ಈ ಸಿ ಲೆವೆಲ್ ಸೆನ್ಸರ್ ಗಳಿಂದ ಏನಪ್ಪಾ ಅಂತಂದ್ರ ಇನ್ನು ಮುಂದಿನ ದಿನದಲ್ಲಿ ಇನ್ನೇನಪ್ಪಾ ಅಂತಂದ್ರ ಸುನಾಮಿಯನ್ನ ಬರಬಹುದು. ಸೊ ಕೆಲವು ದಿನಗಳಲ್ಲಿ ಏನಪ್ಪಾ ಅಂದ್ರೆ ಸುನಾಮಿಗಳು ಬರಬಹುದು ಅಂತಂದ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರ ಮುನ್ಸೂಚನೆಯನ್ನ ಕೊಡ್ತಾರ್ರಿ. ಅರ್ಥ ಆಯ್ತಾ? ಮುನ್ಸೂಚನೆಯನ್ನ ಕೊಡ್ತಾರ್ರಿ. ಸೊ ನಮ್ಮ ಏನಪ್ಪಾ ಅಂತಂದ್ರ ಭಾರತದ ಏನಪ್ಪಾ ಅಂದ್ರ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂತಂದ್ರ ಭಾರತದ ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ ಎಲ್ಲೈತಿ? ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ ಎಲ್ಲೈತಪ್ಪ ಅಂತಂದ್ರೆ ಎಲ್ಲೈತ್ರಿ? ಹೈದರಾಬಾದ್ ಒಳಗ ಐತ್ರಿ. ಎಲ್ಲೈತ್ರಿ? ಹೈದರಾಬಾದ್ ಒಳಗಡೆ ಇರುವಂತದ್ದು. ಭಾರತದ ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ ಎಲ್ಲೈತಪ್ಪ ಅಂತಂದ್ರ ಹೈದರಾಬಾದ್ ಅಲ್ಲಿ ಐತಿ. ಎಲ್ಲೈತ್ರಿ? ಹೈದರಾಬಾದ್ ಅಲ್ಲಿ ಇರುವಂತದ್ದು. ಸರಿತಾ? ಇನ್ ನೆಕ್ಸ್ಟ್ ನಾವು ನೋಡ್ಬೇಕು ಅಂತಂದ್ರ ಅಡಾಪ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ದತ್ತುಗಳು. ಸೊ ಇತ್ತೀಚೆಗೆ ಏನ್ ಮಾಡ್ತದಪ್ಪ ಅಂತಂದ್ರ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ನವೆಂಬರ್ ತಿಂಗಳನ್ನು ಏನ್ ಮಾಡ್ತದಪ್ಪ ಅಂತಂದ್ರ ರಾಷ್ಟ್ರೀಯ ದತ್ತು ಜಾಗೃತಿ ತಿಂಗಳೆಂದು ಆಚರಿಸ್ತಾರ್ರಿ. ಯಾವ್ದ್ರಿ? ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ. ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಏನ್ ಮಾಡ್ತದಪ್ಪ ಅಂತಂದ್ರ ನವೆಂಬರ್ ತಿಂಗಳನ್ನ ಏನ್ ಮಾಡ್ತದ್ರಿ? ನವೆಂಬರ್ ತಿಂಗಳನ್ನ ಏನ್ ಮಾಡ್ತದಪ್ಪ ಅಂತಂದ್ರ ರಾಷ್ಟ್ರೀಯ ದತ್ತು ಜಾಗೃತಿ ತಿಂಗಳು ಅಂತಂದ ಹೇಳಿ ಆಚರಣೆ ಮಾಡ್ತದ್ರಿ. ಏನ್ರಿ? ರಾಷ್ಟ್ರೀಯ ದತ್ತು ಜಾಗೃತಿ ತಿಂಗಳು ಅಂತಂದ ಹೇಳಿ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಏನ್ ಮಾಡ್ತದಪ್ಪ ಅಂತಂದ್ರ ರಾಷ್ಟ್ರೀಯ ದತ್ತು ಜಾಗೃತಿ ತಿಂಗಳು ಅಂತಂದ ಹೇಳಿ ನವೆಂಬರ್ ತಿಂಗಳನ್ನ ಆಚರಣೆಯನ್ನ ಮಾಡ್ತದ. ಸೊ ಯಾಕೆ ಮಾಡ್ತದಪ್ಪ ಅಂತಂದ್ರ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ದತ್ತುಗಳನ್ನ ಪ್ರಚಾರ ಮಾಡುವಂಥದ್ದು. ಕಾನೂನಾತ್ಮಕವಾಗಿ ಯಾವ ರೀತಿ ದತ್ತು ತಗೋಬೇಕು ಅಂತಂದ ಹೇಳಿ ಪ್ರಚಾರ ಮಾಡಕ್ ಏನ್ ಮಾಡ್ತಾರಪ್ಪ ಅಂತಂದ್ರ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರವು ನವೆಂಬರ್ ತಿಂಗಳನ್ನ ಏನ್ ಮಾಡ್ತದ ಅಂತಂದ್ರ ರಾಷ್ಟ್ರೀಯ ದತ್ತು ಜಾಗೃತಿ ತಿಂಗಳು ಅಂತಂದ ಹೇಳಿ ಮಾಡ್ತದ್ರಿ. ಹಾಗಾದ್ರ ದತ್ತು ಅಂತಂದ್ರೆ ಏನ್ರಿ? ದತ್ತು ಅಂದ್ರೆ ಏನ್ರಿ? ದತ್ತು ತಗೊಳ್ಳೋದು ಅಂತಂದ್ರೆ ಏನಪ್ಪಾ ಅಂತಂದ್ರ ಸೊ ಒಂದು ಮಗುವಿನ ಜನನಕ್ಕೆ ಕಾರಣ ಆದಂತ ತಂದೆ ತಾಯಿಗಳಿಂದ ದೂರವಾದಂತ ಮಗುವನ್ನ ಅಂದ್ರೆ ತನ್ನ ಜನನಕ್ಕೆ ಕಾರಣ ಆದಂತ ಮಗು ಯಾವ್ದೋ ಒಂದು ಮಗುವಿನ ಜನನಕ್ಕೆ ಕಾರಣ ಆದಂತ ತಂದೆ ತಾಯಿಗಳು ದೂರವಾದ ನಂತರ ಅಂದ್ರೆ ಅವರು ಇಲ್ಲಾರ್ದಂತ ಸಮಯದೊಳಗಡೆ ಅಂತ ಅನಾಥವಾದಂತಹ ಮಗುವನ್ನ ಕಾನೂನಾತ್ಮಕವಾಗಿ ಏನಪ್ಪಾ ಅಂತಂದ್ರೆ ಅದರೆಲ್ಲ ಜವಾಬ್ದಾರಿಯನ್ನ ತಾವು ವಹಿಸ್ಕೊಳ್ಳುವಂತ ಹೊಸ ಏನಪ್ಪಾ ಅಂತಂದ್ರ ದಂಪತಿಗಳನ್ನ ಹೊಸ ಪಾಲಕರನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪಾಲಕರಿಗೆ ಅಂದ್ರೆ ತಗೊಳ್ಳಂತ ಕ್ರಿಯೆಗೆ ಏನಂತ ಕರಿತೀವಿ ನಾವು? ದತ್ತು ಅಂತ ತಗೊಂತೀವಿ. ಏನಪ್ಪಾ ಅಂತಂದ್ರೆ ಒಂದು ಅನಾಥ ಮಗುರಿ. ಯಾವ್ದ್ರಿ? ಅನಾಥ ಮಗು, ತಂದೆ ತಾಯಿಗಳು ಇಲ್ಲದಂತ ಮಗುರಿ. ಅನಾಥ ಮಗುವನ್ನ ಕಾನೂನಾತ್ಮಕವಾಗಿ ಏನಪ್ಪಾ ಅಂತಂದ್ರ ಕಾನೂನಾತ್ಮಕವಾಗಿ ಈ ಮಗುವಿನ ಏನಪ್ಪಾ ಅಂತಂದ್ರ ಎಲ್ಲ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಎಲ್ಲಾ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಏನಪ್ಪಾ ಅಂತಂದ್ರ ತಮ್ಮ ಮಗುವನ್ನಾಗಿ ಸ್ವೀಕಾರ ಮಾಡುವಂತ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಪ್ಪ ಅಂತಂದ್ರ ದತ್ತು ಅಂತ ಹೇಳಿ ಕರಿತೀವಿ. ಆ ಪ್ರಕ್ರಿಯೆಗೆ ಏನಂತ ಕರಿತೀವಿ ನಾವು? ದತ್ತು ಅಂತಂದ ಹೇಳಿ ಕರಿತೀವಿ. ಆ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ದತ್ತು ಅಂತ ಕರಿತೀವಿ.
ಸೊ ತನ್ನ ಜನನಕ್ಕೆ ಕಾರಣವಾದಂತಹ ತಂದೆ ತಾಯಿಯಿಂದ ದೂರವಾದ ಮಗುವನ್ನ ಕಾನೂನಾತ್ಮಕವಾಗಿ ಅದರ ಎಲ್ಲಾ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಅದನ್ನ ಸಾಕುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂದ್ರ ದತ್ತು ಅಂತಂದೇಳಿ ಕರಿತೀವಿ. ದತ್ತು ಅಂತಂದೇಳಿ ಕರಿತೀವಿ. ಹಾಗಾದ್ರೆ ಈ ದತ್ತುವನ್ನ ಪಡೆಯಲು ಏನಪ್ಪಾ ಅಂತ, ಈ ದತ್ತುವನ್ನ ತಗೊಳಕ್ ಒಂದ್ ಯಾವ್ದೋ ಒಂದು ಮಗುವನ್ನ ದತ್ತುವನ್ನ ತಗೊಳದಕ್ಕ ಕಾನೂನಾತ್ಮಕವಾಗಿರುವಂತಹ ಅಂಶಗಳಾದ್ರೂ ಏನ್ರಿ? ಕಾನೂನಾತ್ಮಕವಾಗಿರುವಂತಹ ಏನಪ್ಪಾ ಅಂತಂದ್ರ ಅಂಶಗಳು ಏನು? ಯಾವ್ಯಾವ ಅಂಶಗಳಿದಾವ್ರಿ ಕಾನೂನಾತ್ಮಕವಾಗಿರುವಂತಹ ಅಂಶಗಳೇನು? ಸೊ ಅದರಲ್ಲಿ ಮೊದಲಿಗೆ ಬರುವಂತದ್ದು ಯಾವಪ್ಪ ಅಂತಂದ್ರ ಆಡಳಿತಾತ್ಮಕ ಕಾನೂನುಗಳು ಅಂತ ಬರ್ತಾವ್ರಿ. ಸೊ ಆಡಳಿತಾತ್ಮಕ ಕಾನೂನುಗಳಲ್ಲಿ ಯಾವಪ್ಪ ಅಂತಂದ್ರ ಒಂದು ಹಿಂದೂ ದತ್ತು ನಿರ್ವಹಣೆ ಕಾಯ್ದೆ, ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆ, ನಿರ್ವಹಣೆ ಕಾಯ್ದೆ 1956. ಇನ್ನು ಸೆಕೆಂಡ್ ಒನ್, ದ ಜುವೆನೈಲ್ justice, the Juvenile Justice Act 2015. and ಮೂರನೇದು accompanied by Juvenile Justice Model Rule, Justice Model Rule 2016. ಈ ಮೂರು ಏನಪ್ಪಾ ಅಂತಂದ್ರ ಆಡಳಿತಾತ್ಮಕ ಕಾನೂನುಗಳು ರೀ. ಹಿಂದೂ ದತ್ತು ನಿರ್ವಹಣೆ ಕಾಯ್ದೆ 1956, ದ ಜುವೆನಿಲ್ ಜಸ್ಟಿಸ್ ಆಕ್ಟ್ 2015, ಅಕಂಪನಿಡ್ ಬೈ ಅ ಜುವೆನಿಲ್ ಜಸ್ಟಿಸ್ ಮಾಡೆಲ್ ರೂಲ್ 2016. ಈ ಮೂರು ಏನಪ್ಪಾ ಅಂತಂದ್ರ ಆಡಳಿತಾತ್ಮಕ ಏನಪ್ಪಾ ಅಂತಂದ್ರ ಆಡಳಿತದ ಕಾನೂನುಗಳಾಗಿರ್ತಾವು, ಆಡಳಿತದ ಕಾನೂನುಗಳು. ಹಾಗಾದ್ರೆ ನೆಕ್ಸ್ಟ್ ಬರೋದು ಎರಡನೇದು ಯಾವ್ದಪ್ಪ ಅಂತಂದ್ರೆ ಮೂಲ ತತ್ವಗಳು. ಮೂಲ ತತ್ವಗಳು ಏನಿರ್ಬೇಕಪ್ಪ ಅಂತಂದ್ರ ಒಂದೇದು, ಆ ಮಗು ತಿಳುವಳಿಕೆ ತಿಳುವಳಿಕೆ ಇತ್ತು ಅಂತಂದ್ರ, ಆ ಮಗುವಿಗೆ ದತ್ತು ಹೋಗುವಂತ ಮಗುಗೆ ತಿಳುವಳಿಕೆ ಅನ್ನೋದಿತ್ತು ಅಂತಂದ್ರ ಆ ಮಗುಗೆ ಏನಿರ್ಬೇಕಪ್ಪ ಅಂತಂದ್ರ ಮೊದಲ ಏನಿರ್ಬೇಕಪ್ಪ ಅಂದ್ರ ಮಗುವಿನ ಆಸಕ್ತಿ ಇರ್ಬೇಕ್ರಿ. ಮಗುವಿಂದ ಏನಿರ್ಬೇಕಪ್ಪ ಅಂದ್ರ ಆಸಕ್ತಿ ಇರ್ಬೇಕು. ಇಫ್ ಇನ್ ಕೇಸ್ ಆ ಮಗು ತಿಳುವಳಿಕೆ ಇತ್ತಪ್ಪ, ಆ ಮಗುವಿಗೆ ತಿಳುವಳಿಕೆ ಇತ್ತು ಅಂದ್ರ ಆ ಮಗುಗೆ ಹೋಗಕ್ ಇಷ್ಟ ಇರ್ಬೇಕ್ರಿ, ಆಸಕ್ತಿ ಇರ್ಬೇಕು. ಒಂದು ವೇಳೆ ಆ ಮಗುವಿಗೆ ತಿಳುವಳಿಕೆ ಇಲ್ಲ ಅಂತಂದ್ರ ದತ್ತು ಪಡೆಯುವಂತಹ ಏನು ಸಮುದಾಯ ಇರ್ತದ, ಏನ್ ಕುಟುಂಬ ಇರ್ತದ, ಆ ಕುಟುಂಬದ ಏನಿರ್ಬೇಕಪ್ಪ ಅಂತಂದ್ರ ವ್ಯವಸ್ಥೆ ಅಂದ್ರೆ ಸಾಮಾಜಿಕ ವ್ಯವಸ್ಥೆ ಏನಿರ್ಬೇಕಪ್ಪ ಅಂದ್ರ ಸರಿ ಇರ್ಬೇಕು. ಅಂದ್ರ ದತ್ತು ಹೋಗುವಂತ ಸಾಮಾಜಿಕ, ಅಲ್ಲಿ ದತ್ತು ಹೋಗುವಂತ ಸ್ಥಳದ ಸಾಮಾಜಿಕ ವ್ಯವಸ್ಥೆ ಏನಿರ್ಬೇಕ್ರಿ, ಸರಿ ಇರ್ಬೇಕ್ರಿ. ಸಾಮಾಜಿಕ ವ್ಯವಸ್ಥೆ ಏನಿರ್ಬೇಕ್ರಿ, ಸರಿ ಇರ್ಬೇಕ್ರಿ. ಸಾಮಾಜಿಕ ವ್ಯವಸ್ಥೆ ಏನಿರ್ಬೇಕು, ಸರಿ ಇರ್ಬೇಕು. ಹೌದು. ಸೊ ಒಂದು ಮಗುವನ್ನ ತಗೊಂಡೋಗಿ ಏನಪ್ಪಾ ಅಂತಂದ್ರೆ ನಾವು ಯಾವ್ದೋ ಒಂದು ಭಯೋತ್ಪಾದಕ ಗುಂಪಿನವ್ರು ಬಂದು ಆ ಒಂದು ಮಗುವನ್ನ ದತ್ತು ತಗೊಂತಾರಂದ್ರೆ ಇಲ್ರಿ, ಬರಂಗಿಲ್ಲ. ಒಂದ್ ಯಾವ್ದೋ ಒಂದು ಕಳ್ಳರ ಗುಂಪು ಬಂದು ದತ್ತುವನ್ನ ತಗೊಂತಾರಂದ್ರೆ ಬರಂಗಿಲ್ರಿ. ಸೊ ಮಗು ಹೋಗುವಂತ ಅಂದ್ರೆ ಮಗು ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ, ಅಲ್ಲಿ ಹೋಗುವಂತ ಯಾವ ಪ್ರದೇಶಕ್ಕೆ ಹೋಗ್ತದ ಆ ಪ್ರದೇಶದ ಸಾಮಾಜಿಕ ವ್ಯವಸ್ಥೆ ಏನಿರ್ಬೇಕಪ್ಪ ಅಂತಂದ್ರ ಸರಿಯಾಗಿರ್ಬೇಕು. ಸಾಮಾಜಿಕ ವ್ಯವಸ್ಥೆ ಏನಿರ್ಬೇಕ್ರಿ, ಸರಿಯಾಗಿರ್ಬೇಕು. ಹಾಗಾದ್ರ ಯಾರನ್ನ ದತ್ತು ತಗೋಬಹುದು, ಯಾರನ್ನ ತಗೋಬಹುದ್ರಿ? ಯಾರನ್ನ ದತ್ತು ತೆಗೆದುಕೊಳ್ಬಹುದ್ರಿ? ಯಾರನ್ನ ತಗೋಬಹುದಪ್ಪ ಅಂತಂದ್ರ ಯಾರನ್ನಪ್ಪ ಅಂತಂದ್ರ ಅನಾಥರನ್ರಿ, ಅನಾಥ ಮಕ್ಕಳನ್ರಿ. ಅನಾಥರನ್ನ ಇಲ್ಲ ಅಂತಂದ್ರ ಏನಪ್ಪಾ ಅಂತಂದ್ರ ಶರಣಾದ ಮಕ್ಕಳನ್ರಿ. ಅಂದ್ರ ಈ ಯಾವ್ದಾದ್ರು ಒಂದ್ ಕೇಸ್ ಆಗಿರ್ತದೆ ಅಂದ್ರೆ ಅಪರಾಧ ಮಾಡಿರ್ತಾರ್ರಿ, ಯಾವ್ದಾದ್ರು ಒಂದು ಏನಪ್ಪಾ ಅಂತಂದ್ರ ಸಣ್ಣ ಮಕ್ಳು ಏನಪ್ಪಾ ಅಂದ್ರೆ ಏನೋ ಒಂದು ಅಪರಾಧ ಮಾಡಿರ್ತಾವ. ಸೊ ಆ ಅಪರಾಧ ಮಾಡಿದಂತಹ ಮಕ್ಕಳ ಅಪರಾಧ ಮಾಡಿ ಶರಣಾದಂತಹ ಮಕ್ಕಳನ್ನ ಏನಪ್ಪಾ ಅಂತಂದ್ರ ದತ್ತುವನ್ನ ತಗೋಬಹುದು. ಇಲ್ಲಪ್ಪಾ ಅಂತಂದ್ರ
ಮತ್ತೆ ಏನಪ್ಪಾ ಸೆಕೆಂಡ್ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಸಂಬಂಧಿಕರ ಮಕ್ಕಳನ್ನ ಏನಪ್ಪಾ ಅಂತಂದ್ರ ದತ್ತು ತಗೋಬಹುದು. ಏನ್ರಿ? ಸಂಬಂಧಿಕರ ಮಕ್ಕಳನ್ರಿ, ಸಂಬಂಧಿಕರ ಮಕ್ಕಳನ್ನ ಏನಪ್ಪಾ ಅಂತಂದ್ರ ದತ್ತು ತಗೋಬಹುದು. ಆದ್ರೆ ಈ ಮಗುವಿಗೆ ಸಂಬಂಧಪಟ್ಟ ಮಗುವಿನ ಪಾಲಕರಿಗೆ ಒಪ್ಪಿಗೆ ಇರ್ಬೇಕ್ರಿ, ಪಾಲಕರ ಒಪ್ಪಿಗೆ ಇರ್ಬೇಕ್ರಿ. ಆ ಸಂಬಂಧಿಕರ ಮಕ್ಕಳನ್ನ ತಗೋಬಹುದು. ಬಟ್ ಆ ಮಗು ಯಾವ ಮಗುವನ್ನ ನಾವು ದತ್ತು ತಗೊಂತೀವಿ ಆ ಮಗುವಿನ ಪಾಲಕರದ ಏನಪ್ಪಾ ಅಂತಂದ್ರ ಒಪ್ಪಿಗೆ ಇರ್ಬೇಕು. ಮಗುವಿನ ಪಾಲಕರದ ಏನಿರ್ಬೇಕ್ರಿ? ಒಪ್ಪಿಗೆ ಇರ್ಬೇಕು. ಹಾಗಾದ್ರ ಯಾರು ತಗೋಬಹುದು ದತ್ತುನ? ಯಾರ ತೆಗೆದುಕೊಳ್ಳಬಹುದ್ರಿ? ಮಗುವನ್ನ ದತ್ತು ಯಾರು ತಗೋಬಹುದು? ಯಾರ್ಯಾರು? ಎಲ್ಲಾರು ತಗೊಳಕ್ ಆಗಂಗಿಲ್ರಿ, ಎಲ್ಲರೂ ತಗೊಳಕ್ ಆಗಿಲ್ಲ. ಮಗುವನ್ನ ದತ್ತು ತಗೊಳಕ ಎಲ್ಲರೂ ಬರಂಗಿಲ್ಲ, ಎಲ್ಲರೂ ಹೋಗಂಗಿಲ್ಲ. ಯಾರು ತಗೋಬಹುದಪ್ಪ ಅಂತಂದ್ರೆ ಯಾವ್ದಾದ್ರು ದಂಪತಿಗಳಿಗೆ ಮಕ್ಕಳಾಗಿಲ್ಲ. ಆದ್ರ ಆ ಮಕ್ಕಳಾಗದೇ ಇರುವಂತ ದಂಪತಿಗಳ ಕಡಿಮೆ ಪಕ್ಷ ಏನಿಲ್ಲ ಅಂತಂದ್ರುನು 2 ವರ್ಷ ಏನಿರ್ಬೇಕು? ಪರಸ್ಪರ ಹೊಂದಾಣಿಕೆ ಇರ್ಬೇಕ್ರಿ ಅವ್ರಿಗೆ. 2 ವರ್ಷ ಏನಾಗಿರ್ಬೇಕ್ರಿ ಅವ್ರಿಗೆ? ಪರಸ್ಪರ ಹೊಂದಾಣಿಕೆ ಇರ್ಬೇಕ್ರಿ. ಹೊಂದಾಣಿಕೆ ಇರುವಂತ ಜೋಡಿ ತಗೋಬಹುದ್ರಿ. ಜೋಡಿಗಳು ತಗೋದು ಅವರಿಬ್ಬರು ಪರಸ್ಪರ ಹೊಂದಾಣಿಕೆ 2 ವರ್ಷಗಳವರೆಗೆ ಏನಪ್ಪಾ ಅಂದ್ರೆ ಅವರಿಬ್ಬರು ಪರಸ್ಪರ ಹೊಂದಾಣಿಕೆ ಇರ್ಬೇಕು. ಅಂತ ಜೋಡಿಗಳು ತಗೋಬಹುದು. ಇವ ಜೋಡಿಗಳ ಜಗಳ ಮಾಡ್ಕೊತ ಕುಂತಿದ್ವು ಅಂದ್ರ ಪಾಪ ದತ್ತು ತಗೊಂಡ್ ಮಕ್ಕಳಿಗೆ ಏನ್ ಸಾಕ್ತಾವು? ಹೌದಿಲ್ರಿ? ಸೊ ಹಂಗಾಗಿ ಈ ಪರಸ್ಪರ ಹೊಂದಾಣಿಕೆ ಇರುವಂತಹ 2 ವರ್ಷಗಳ ಕಾಲ ಪರಸ್ಪರ ಹೊಂದಾಣಿಕೆ ಇರುವಂತಹ ಜೋಡಿಗಳು ಏನ್ ಮಾಡ್ಬೋದಪ್ಪ ಅಂದ್ರೆ ದತ್ತು ತಗೋಬಹುದು. ನೆಕ್ಸ್ಟ್, ಒಬ್ಬಂಟಿ ಹೆಣ್ಣು ಮಗಳ ದತ್ತು ತಗೋಬಹುದ್ರಿ. ಒಬ್ಬಂಟಿ ಹೆಣ್ಣು ಮಗಳು ಏನ್ ತಗೋಬಹುದಪ್ಪ ಅಂದ್ರೆ ದತ್ತು ತಗೋಬಹುದು. ಅಂದ್ರೆ ಮದುವೆ ಆಗಿ ಡೈವರ್ಸ್ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಮದುವೆ ಆಗಿ ಗಂಡ ತೀರ್ಕೊಂಡಿರ್ಬೋದು. ಅಂತ ಒಬ್ಬಂಟಿ ಹೆಣ್ಣು ಮಗಳು ಏನಪ್ಪಾ ಅಂದ್ರೆ ದತ್ತು ತಗೋಬಹುದು. ಆದ್ರೆ ಒಬ್ಬಂಟಿ ಗಂಡಸು ದತ್ತು ತಗೊಳಕ್ ಸಾಧ್ಯ ಇಲ್ಲ. ಒಬ್ಬಂಟಿ ಗಂಡು ತಗೊಳಕ್ ಸಾಧ್ಯ ಇಲ್ಲ, ತಗೊಳ್ಳೋ ಹಂಗಿಲ್ಲ. ಒಬ್ಬಂಟಿ ಗಂಡು ಮಾತ್ರ ಏನಪ್ಪಾ ಅಂದ್ರೆ ತಗೊಳ್ಳೋ ಹಂಗಿಲ್ರಿ. ಒಬ್ಬಂಟಿ ಹೆಣ್ಣು ಮಕ್ಕಳು ತಗೋಬಹುದು. ಅಂದ್ರೆ ಗಂಡ ಸ್ವಲ್ಪ ವಿಧವೆ ಆಗಿರ್ಬಹುದು, ಅಥವಾ ಡೈವರ್ಸ್ ಆದಂತ ಹೆಣ್ಣು ಮಗಳಾಗಿರ್ಬೋದು. ಸೊ ಇಂಥವ್ರ ಏನಪ್ಪಾ ಅಂತಂದ್ರ ದತ್ತುವನ್ನ ತಗೋಬಹುದು. ಆದ್ರ ಒಬ್ಬಂಟಿ ಗಂಡ ಇಲ್ಲ, ವಿದುರ ಮತ್ತ ಹೆಂಡತಿಯಿಂದ ಡೈವರ್ಸ್ ಅನ್ನ ಪಡೆದುಕೊಂಡಂತ ಗಂಡ ದತ್ತುವನ್ನ ತಗೊಳಕ್ ಆಗಂಗಿಲ್ಲ. ಯಾಕಪ್ಪಾ ಅಂತಂದ್ರ ಒಂದು ಮಗುವಿಗೆ ತಾಯಿಯ ಪ್ರೀತಿ ಬೇಕಾಗಿರ್ತದ. ಸೊ ಇಲ್ಲಿ ತಾಯಿಯ ಪ್ರೀತಿಯ ಕೊರತೆ ಎಲ್ಲಿ ಕಾಣ್ತದಪ್ಪ ಅಂತಂದ್ರೆ ತಂದೆ ಒಳಗಡೆ ಕಾಣ್ತದ. ಸೊ ಆ ಒಂದು ಕಾರಣದಿಂದ ಏನ್ ಮಾಡ್ತೈತಪ್ಪ ಅಂತಂದ್ರೆ ನಮ್ಮ ಕಾನೂನು ಏನ್ ಹೇಳ್ತದ ಅಂದ್ರೆ ಒಬ್ಬಂಟಿ ಹೆಣ್ಣು ಮಗಳು ಬೇಕಾದ್ರೆ ದತ್ತುವನ್ನ ತಗೋಬಹುದು. ಆದ್ರೆ ಒಬ್ಬಂಟಿ ಗಂಡು ಮಾತ್ರ ಏನಪ್ಪಾ ಅಂದ್ರ ದತ್ತುವನ್ನ ತಗೊಳ್ಳೋಂಗಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ದತ್ತುವನ್ನ ಪಡೆದುಕೊಳ್ಬೇಕಾದ್ರ ಈ ದತ್ತು ಪಡೆದುಕೊಳ್ಳುವ ದಂಪತಿಗಳು ಮತ್ತ ಮಗುವಿನ ವಯಸ್ಸಿನ ಅಂತರ ಎಷ್ಟಿರ್ಬೇಕಂತಂದ್ರ ಕಡಿಮೆ ಏನಿಲ್ಲಪ್ಪ ಅಂತಂದ್ರ 25 ವರ್ಷ ಇರ್ಬೇಕ್ರಿ. ಪಡೆದುಕೊಳ್ಳೋ ಅಂದ್ರೆ ಮಗುವಿನ ಅಂದ್ರ ಆ ಒಂದು ದಂಪತಿಗಳ ಮತ್ತ ಮಗುವಿನ ವಯಸ್ಸಿನ ಅಂತರ ಎಷ್ಟಿರ್ಬೇಕಪ್ಪ ಅಂತಂದ್ರ 25 ವರ್ಷ ಇರ್ಬೇಕು. 25 ಏನಪ್ಪಾ ಅಂತಂದ್ರ ವರ್ಷ ಇರ್ಬೇಕು. 25 ವರ್ಷ ಇರ್ಬೇಕು. ಅಂಡ್ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವಂತ ಪಾಲಕರು ತಗೋಬಹುದು. ಆದ್ರೆ ವಿಶೇಷ ಆಸಕ್ತಿ ಇರ್ಬೇಕಷ್ಟೇ ರೀ. 3ಕ್ಕಿಂತ ಹೆಚ್ಚು ಮಕ್ಕಳಿದ್ರುನು ಪಡೆಯಬಹುದ್ರಿ. ಆದ್ರ ಏನಿರ್ಬೇಕಪ್ಪ ಅಂತ ವಿಶೇಷ ಆಸಕ್ತಿ ಇರ್ಬೇಕ್ರಿ. ವಿಶೇಷ ಆಸಕ್ತಿ ಇರ್ಬೇಕು. 3ಕ್ಕಿಂತ ಹೆಚ್ಚು ಮಕ್ಳಿದ್ರು ನಡೀತೈತ್ರಿ, ತಗೋಬಹುದವ್ರ. ಆದ್ರೆ ವಿಶೇಷ ಆಸಕ್ತಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ಹೆಂಗಪ್ಪಾ ಅಂದ್ರ ಕಂಟಿನ್ಯೂಸ್ ಒಟ್ಟ 3 ಹೆಣ್ಣು ಹುಟ್ಟುಬಿಟ್ಟಿರ್ತಾವ, ಅವ್ರಿಗೆ ಗಂಡ ಬೇಕಾಗಿರ್ತೈತಿ. ಸೊ ಅಂತವ್ರು ತಗೋಬಹುದು. ಆದ್ರ ಅವಕ್ಕನ್ನ ಏನಪ್ಪಾ ಅಂದ್ರೆ ಬಹಳ ಕಂಪಲ್ಸರಿ. ಅವ್ರ ಹೆಂಗಂತಂದ್ರೆ ಯಾವ್ದೇ ರೀತಿಯಾದಂತ ಅವ್ರಿಗೆ ತೊಂದರೆ ಆಗದೆ, ದತ್ತು ಪಡೆದುಕೊಂಡ ಮಕ್ಕಳನ್ನ ಯಾವ್ದೇ ರೀತಿ ತೊಂದರೆ ಆಗದಂಗ ಏನಪ್ಪಾ ಅಂತಂದ್ರ ಅವ್ರು ನೋಡ್ಕೋಬೇಕಾಗ್ತದ್ರಿ. ಯಾವ್ದೇ ರೀತಿ ತೊಂದರೆ ಆಗದಂಗ ಏನಪ್ಪಾ ಅಂತಂದ್ರ ಅವ್ರು ನೋಡ್ಕೋಬೇಕಾಗ್ತದ. ಹಾಗಾದ್ರ
ಈ ಕೇಂದ್ರೀಯ ದತ್ತು ಸಂಪನ್ಮೂಲ ಪ್ರಾಧಿಕಾರ ಏನಾಗಿರ್ತದಪ್ಪ ಅಂತಂದ್ರೆ ಇನ್ ಬಹಳ ಇಂಪಾರ್ಟೆಂಟ್ ಇದ ನೋಟ್ ಇದ್ರಿ, ನೋಟ್ ಅಂತ ಬರ್ಕೋರಿ. ಏನಂತಂದ್ರ ಕೇಂದ್ರೀಯ ದತ್ತು ಪ್ರಾಧಿಕಾರ ರೀ. ಕೇಂದ್ರೀಯ ದತ್ತು ಪ್ರಾಧಿಕಾರ ಏನಾಗಿರ್ತದಪ್ಪ ಅಂತಂದ್ರ ಒಂದು ಶಾಸನಬದ್ಧ ಸಂಸ್ಥೆ ಆಗಿರ್ತದ್ರಿ. ಶಾಸನಬದ್ಧ ಏನಪ್ಪಾ ಅಂದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆ ರೀ. ಶಾಸನಬದ್ಧ ಸಂಸ್ಥೆ ಆಗಿರ್ತದ. ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರ್ತದಪ್ಪ ಅಂತಂದ್ರೆ, ಯಾವ ಸಚಿವಾಲಯದ ಅಡಿ ಬರ್ತದಪ್ಪ ಅಂತಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ರೀ. ಮಿನಿಸ್ಟರ್ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ರೀ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಕ್ಕಳ ಅಭಿವೃದ್ಧಿ ಸಚಿವಾಲಯ ರೀ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಂಡ್ರೆ ಏನಾಗ್ತದಪ್ಪ ಅಂತಂದ್ರ ಈ ಕೇಂದ್ರೀಯ ದತ್ತು ಪ್ರಾಧಿಕಾರ ಏನಾಗಿರ್ತದೆ ಅಂತಂದ್ರ ಬರುವಂತದ್ದು. ಕೇಂದ್ರೀಯ ದತ್ತು ಪ್ರಾಧಿಕಾರ ಏನಾಗ್ತದಂದ್ರ ಬರುವಂತದ್ದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತಿನ ತರಗತಿ ಆಗಿರ್ತದ. ಸೊ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಕರೆಂಟ್ ಇವೆಂಟ್ ಗಳ ಬಗ್ಗೆ ನೋಡುವಂತ ಪ್ರಯತ್ನವನ್ನು ಮಾಡೋಣ. ಸೊ ಇಲ್ಲಿವರೆಗೂ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಈ ಒಂದು ವಿಷಯದ ಬಗ್ಗೆ ತಿಳಿದೈತಿ ಅಂತಂದೇಳಿ, ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗಿದ್ರ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.